ಬಾರಿಗೆ ಅಲಂಕೃತ ಇಲ್ಲದೆ ಶಿಲ್ಪಿ ಕೈಯಲ್ಲಿ ಮೂಡಿ ಬಂದಿರುವಂಥ ಮೂರ್ತಿ ನೋಡಿದ್ರಿ, ಎಷ್ಟು ಖುಷಿ ಆಗ್ತದೆ ಅಂತ? ಸರ್, ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಇವತ್ತು ವೈಕುಂಠ ಏಕಾದಶಿ ದಿನ ಅಲಂಕಾರ ಮಾಡದೇ ಇರುವಂತಹ ಮೂರ್ತಿಗಳನ್ನು ನೋಡೋದು ನಮ್ಮ ಅದೃಷ್ಟ. ಮತ್ತು ಈ ಥರ ಮೂರ್ತಿಗಳನ್ನು ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ ಶಿಲ್ಪ ಇಲ್ಲಿ ಈ ಮೂರ್ತಿಗಳನ್ನು ಇಟ್ಟಿದ್ದಾರೆ, ಬನ್ನಿ ಅಕ್ಕ ತುಂಬ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳಿದರು. ತುಂಬ ಖುಷಿ ಆಯಿತು ಸರ್ ಇದನ್ನು ನೋಡಿ. ಅದರಲ್ಲೂ ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯಲ್ಲಿ ಆ ಒಂದು ರಾಮಲಲ್ಲ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನು ನೋಡಿದಾಗ ನಮಗೆ ಏನು ಅನ್ನಿಸ್ತು ಅಂದರೆ ಬಾಲರಾಮ ಎದ್ದು ಬರ್ತಾ ಇದ್ದಾನೇನೋ ಅನ್ನೋ ಅಷ್ಟು ಖುಷಿ ಆಯಿತು. ಅವರೇ ಕೆತ್ತನೆ ಮಾಡಿರುವಂತಹ ಈ ಹಲವು ವಿಗ್ರಹಗಳನ್ನು ನಾವು ನೋಡಿದಾಗ ತುಂಬ ಖುಷಿ ಆಯಿತು. ಮತ್ತು ನನ್ನ ಫ್ರೆಂಡ್ ಕರೆದಾಗ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಏನಂತಂದರೆ ಆ ರಾಮಲಲ್ಲ ಮೂರ್ತಿಯನ್ನೇ ಅಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಕಣ್ಣು ಮತ್ತು ಕಣ್ಣಿನ ಒಂದು ಆಕೃತಿ ಎಲ್ಲವನ್ನು. ಇನ್ನು ಬಾಲಾಜಿ, ಅದು ಬೇರೆ ಹೊರದೇಶಕ್ಕೆ ಹೋಗುವಂತಹ ಒಂದು ಮೂರ್ತಿ, ಇನ್ನೂ ಎಷ್ಟು ಸುಂದರವಾಗಿರಬಹುದು ಅನ್ನೋ ಒಂದು ಖುಷಿಯಿಂದ ಬಂದು ನೋಡಿದೆ. ನಾನು ನೋಡಿದಾಗ ತಿರುಪತಿ ತಿಮ್ಮಪ್ಪನ್ನೇ ನಾನು ನೋಡಿದಷ್ಟು ಖುಷಿ ಆಗ್ತಾಯಿದೆ ಸರ್. ಹಾಗಾಗಿ ನಾನು ಇನ್ನೊಂದು ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅರುಣ್ ಯೋಗಿರಾಜ್ ಅವರಿಗೆ ಮತ್ತಷ್ಟು ಆಯುಷು ಆರೋಗ್ಯವನ್ನು ಕೊಟ್ಟು, ಮತ್ತಷ್ಟು ಶಕ್ತಿಯನ್ನು ಕೊಟ್ಟು, ಮತ್ತಷ್ಟು ವಿಗ್ರಹಗಳನ್ನು ಕೆತ್ತನೆ ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸ್ಕೊಡುವಂತಹ ಶಕ್ತಿಯನ್ನು ಕೊಡಲಿ. ಈ ರೀತಿ ಮಾಡಿದಾಗ ನಮ್ಮ ದೇಶದ ಕಲೆ, ಸಂಸ್ಕೃತಿ, ವಾಸ್ತುಶಿಲ್ಪ ಇದು ಇಡೀ ಪ್ರಪಂಚದಾದ್ಯಂತ ಅದು ಹಿರಿಮೆಯನ್ನು ಕಾಣುತ್ತೆ ಅನ್ನೋದು ನನ್ನ ಇಚ್ಛೆ. ಭಾರತದಲ್ಲಿ ವಾಸ್ತುಶಿಲ್ಪಕ್ಕೆ ತನ್ನದೇ ಆದ ಶ್ರೇಷ್ಠತೆ ಇದೆ, ಅದನ್ನು ಇಂದು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅರುಣ್ ಯೋಗಿರಾಜ್ ಅವರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು ಸರ್, ಯಾಕೆಂದರೆ ಈ ವಾಸ್ತುಶಿಲ್ಪ ಕಲೆ ಅನ್ನೋದು ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ ಹೆಸರನ್ನು ಮಾಡಿದೆ. ಮತ್ತು ಈ ಕಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕೆತ್ತನೆಗಳನ್ನು ನಮ್ಮ ದೇಶದಿಂದ ಎಲ್ಲ ಹಲವಾರು ದೇಶಗಳಿಗೆ ಕಳಿಸ್ಕೊಡ್ಲಾಗ್ತಾ ಇದೆ. ಆ ಒಂದು ಸಾಲಿನಲ್ಲಿ ಯುವಕ ಈ ಅರುಣ್ ಯೋಗಿರಾಜ್ ಅವರು ಈ ಒಂದು ಪ್ರತಿಭೆ ಮತ್ತಷ್ಟು ಬೆಳೀಲಿ, ನಮ್ಮ ಒಂದು ದೇಶದ ಈ ಒಂದು ಸಂಸ್ಕೃತಿ, ಒಂದು ವಾಸ್ತುಶಿಲ್ಪ ಅನ್ನೋದೇನಿದೆ ಅದನ್ನು ಬೆಳೆಸುವ ಒಂದು ಶಕ್ತಿಯನ್ನು ಆ ದೇವರು ಅವರಿಗೆ ಕರುಣಿಸ್ಲಿ ಅಂತ ನಾನು ಹೇಳ್ತೀನಿ. ರಾಮಲಲ್ಲ ಮೂರ್ತಿಯ ಪೀಠ ಕೂಡ ಇಲ್ಲಿದೆ, ನೇತ್ರವನ್ನು ಕೆತ್ತನೆ ಮಾಡಿದಂತಹ ಉಳಿ ಮತ್ತು ಸುತ್ತಿಗೆ ಕೂಡ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಾವು ಈಗಷ್ಟೇ ನಾನು ಅದನ್ನು ನೋಡಿದೆ, ಸುತ್ತಿಗೆ ಮತ್ತು ಉಳಿನ. ಅದು ನೋಡಿದಾಗ ಆ ಒಂದು ಸುತ್ತಿಗೆ ಮತ್ತು ಆ ಉಳಿಯನ್ನು ಇಟ್ಕೊಂಡು ನಾವು ಸುಮ್ಮನೆ ಕಣ್ಣಿಂದ ನೋಡ್ತೀವಿ, ಇದು ಒಂದು ವಸ್ತು ಅಂತ ಅಂದ್ಕೊಳ್ತೀವಿ. ಅದರಿಂದ ಹೇಗೆ ಅದನ್ನು ಕೆತ್ತನೆ ಮಾಡಿದ್ದಾರೆ ಅನ್ನೋದು ಒಂದು ನಮಗೆ ಆಶ್ಚರ್ಯ ಆಗುತ್ತೆ ಸರ್. ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅದನ್ನು ನಾವು ಸುಮ್ಮನೆ ಟಿ ವಿಲಿ ನಾವು ನೋಡಿದ್ವಿ, ಅದನ್ನು ನಾವು ಕಣ್ಣೆದುರಿಗೆ ನೋಡ್ತೀವೋ ಅಲ್ವೋ ಬಿಡು ಇದರಿಂದ ಮಾಡಿದ್ದಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ನಾವಿದ್ವಿ. ಅದನ್ನು ನಾವು ಕಣ್ಣಿಂದ ನಾವು ನೋಡಿದಾಗ ತುಂಬ ಖುಷಿ ಆಗುತ್ತೆ ಸರ್.